ಇದೆಂತ ಹಾವು? ಇದು ರೆಡ್ ಟೇಲ್ಡ್ ಬೋವಾ. ಚಳಿ ಬಂದು ತರ ಗಡ 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 ಗಡ. ಕಮ್ ಸಿಟ್ ನಾವು ಯು ಶೋ ದ ಸ್ನೇಕ್. ಯಪ್ಪ ಹಾವು ಮುಟ್ಬಿಟ್ಟೆ ನಾನು ಇವತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. So treat all snake as venomous snake. ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಫುಲ್ ಹೈಸ್ಕೂಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ತಣ್ಣಗಿದೆ. ಅದಕ್ಕೆ ಅಲ್ಲ ಎಲ್ಲರೂ ಸ್ಟೈಲಾಗಿ ಇಲ್ಲಿ ಕತ್ಗೆಲ್ಲ ಹಾಕೊಂಡ್ಬಿಡ್ತಾರೆ. ಇಷ್ಟೊಂದು ಜನ ಮಾಡಬಾರ್ದಾ? ನಾವ್ ಇಲ್ಲೇ ಇದನ್ನು ಪ್ಲೀಸ್ ನೀವು ಹಾಕ್ಬೇಕು. ಥೈಲ್ಯಾಂಡ್ಗೆ ಹೋಗ್ತಾರೆ, ಇಲ್ಲೂ ಅಷ್ಟೇ. ಇನ್ಸ್ಟಾಗ್ರಾಮ್ಗೆ ನೀವೇ ಹೇಳಿ, ಇಷ್ಟು ಜನ ಬರ್ತಾ ಇದಾರೆ. 100 ರೂಪೀಸ್ ಕತ್ತಿಗೆ ಹಾಕೊಂಡು ಫೋಟೋ ಅಂದ್ರೆ ಎಷ್ಟು ಜನ ತಗೊಂತಾರೆ? ಹೌದು. ನಾನು ಎಷ್ಟು ದುಡ್ಡು ಮಾಡ್ಬೋದು? ದಟ್ ಈಸ್ ನಾಟ್ ದ ರೈಟ್ ವೇ. ನಾವು ಯಾರೇ ಅದನ್ನ ಮಾಡಿದ್ರು ನಾವು ಪ್ರೀಚ್ ಮಾಡಕ್ ಹೋಗಲ್ಲ. ಫಸ್ಟ್ ಆಫ್ ಆಲ್ ಸ್ನೇಕ್ಸ್ ನ ಕತ್ ಮೇಲೆ ಹಾಕೊಳ್ಳೋದು ಒಂದು ಫೋಟೋಗ್ರಾಫಿಗೆ ಇಟ್ ಇಸ್ ನಾಟ್ ರೆಸ್ಪೆಕ್ಟಿಂಗ್ ದ ಅನಿಮಲ್. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಥೈಲ್ಯಾಂಡ್ಗೆ ಹೋಗಿ ಟೈಗರ್ ಪಕ್ಕ ಕತ್ಕೊಳ್ಳೋದು, ಇಟ್ ಇಸ್ ನಾಟ್ ನೀಡೆಡ್. ಹ್ಯೂಮನ್ಸ್ ಆರ್ ನಾಟ್ ದಟ್ ಬಿಗ್. ಒನ್. ಎರಡನೇದು, ಮಕ್ಕಳಿಗೆಲ್ಲ ಹಾವು ನೋಡಿದ್ರೆ 10 ಸ್ಟೆಪ್ಸ್ ಹಿಂದೆ ಹೋಗಿ ಅಬ್ಸರ್ವ್ ಮಾಡಿ ಅಡಲ್ಟ್ನ ಕರೀರಿ ಹೆಲ್ಪ್ಗೆ. ನಾವಿಲ್ಲಿ ಮಕ್ಕಳಿಗೆಲ್ಲ ಏನೋ ಹೇಳ್ಕೊಟ್ಬಿಟ್ಟು ನಾಳೆ ಅವ್ರು ಆಟ ಆಡೋವಾಗ ಯಾರೋ ಕೈ ಹಾಕೊಂಡ್ಬಿಟ್ರೆ ಪ್ರಾಣಿಗೆ ಹೋಗಿ ನಾನು ಹೆಬ್ಬಾವಾಗಿ ಕೈ ಹಾಕೊಂಡು ಫೋಟೋ ತಗೊಂಡಿದ್ದು ಒಂದು. ಮೂರನೇದು, ಏನೇ ಅನಿಮಲ್ ಇತ್ತು ಅಂದರೆ ಪಕ್ಕದಲ್ಲಿ ಇವಾಗ ನಾವು ನೀವು ಅಷ್ಟೇ ಮೀಟ್ ಮಾಡುವಾಗ ಫಸ್ಟ್ ವಿ ಸೇ ಹಾಯ್, ವಿ ಬಿಲ್ಡ್ ಇನ್ ಅ ರೆಸ್ಪೆಕ್ಟ್, ಆಮೇಲೆ ದೆನ್ ವಿ ಗೆಟ್ ಇನ್ ಟು ಹಗ್. ಸೊ ದೇರ್ ಇಸ್ ಅ ಫೇಸ್ ಇನ್ಕ್ಲೂಡಿಂಗ್ ದ ಸೇಮ್ ಥಿಂಗ್ ಅನಿಮಲ್ಸ್ಗೂ ಅದೇ ಮಾಡಬೇಕು. ಯಾರೋ ಸುಮ್ಮನೆ ತೊಗೊಂಡ್ಬಿಟ್ರೆ ಯಾರ್ದೋ ಪಕ್ಷಿ ಇಲ್ಲಿಗೆ ಬಂದು ಕೂತ್ಕೋ ನಾಯಿಗೆ ಬೌ ಅನ್ಸು, ಅದು ಸರ್ಕಸ್ ಆಗಿಬಿಡುತ್ತೆ. ಹೌದು. ಇವಾಗ ಅದೇ ಆನೆಗೆ ಸೈಕಲ್ ಓಡಿಸೋದು, ಅದು ಕರೆಕ್ಟ್, ಅದು ಸರ್ಕಸ್ ಮಾಡೋದು. ಈಗ ನಮ್ಗೆ ಆನೆ ಇತ್ತು ಅಂದ್ರೆ ಅದ್ರ ಬಗ್ಗೆ ನಾವು ನೇಚರು, ಅದ್ರ ದಂತ, ಅದ್ರ ಬಾಡಿ ವೇಟ್, ದಟ್ ಈಸ್ ಎಜುಕೇಶನ್. ಸೊ ಆ ಫೈನ್ ಲೈನು ಎಷ್ಟೊಂದು ಜನ ಇಲ್ಲಿ ಇಲ್ಲೂ ಅಷ್ಟೇ ಬರ್ತಾರೆ. ಏನ್ ಸರ್ ಟಿಕೆಟ್ ತೊಗೊಂಡಿದೀವಿ, ಒಂದು ಹಾವು ಕೊಟ್ಟಿಲ್ಲ ಕೈಗೆ, ಅಲ್ಲೋದ್ರೆ 50 ರೂಪೀಸಿಗೆ ನಮ್ಗೆ ಹಾವು ಕೊಡ್ತಾರೆ, ಇದು ಕೊಡ್ತಾರೆ, ನೀವು ಶುರು ಮಾಡಿ. ನಮಗೆ ದುಡ್ಡು ಮಾಡ್ಕೊಳಕ್ ಏನ್ ಈಸಿ, ನಾಳೆ ಕೊಟ್ರೆ ದುಡ್ಡು ಬರುತ್ತೆ, ಅಂಗಡಿಗೆ ಹೋಗಿ ಅಕ್ವೇರಿಯಂ ಅಂಗಡಿಯಿಂದ ತೊಗೊಂಬರ್ಬೋದು. ಆದ್ರೂ ನಾವು ಪ್ರೀಚ್ ಮಾಡ್ತಾ ಇರೋದೇ ಹಂಗೆ ಮಾಡಬಾರ್ದು. ಪಕ್ಷಿಗಳು ಅಷ್ಟೇ. ಅದಾಗ ಅಲ್ಲಿಗೆ ಹೋಗಿ ಈಗ ನೆಕ್ಸ್ಟ್ ಏವಿಯರಿಗೆ ಹೋಗೋಣ, ಸನ್ಫ್ಲವರ್ಸ್ ಇಟ್ಕೊಂಡು ಪಾಸಿಟಿವ್ ಮೈಂಡಲ್ಲಿ ಇಡಿ, ಅದೇ ಬಂದು ಕೂತ್ಕೊಳತ್ತೆ. ಯಾರು ಹಿಡ್ಕೊಂಡೋಗಿ ಬಿಡೋದೇ ಬೇಡ. ಆ ಮ್ಯಾಜಿಕ್ ನಿಮ್ಗೆ ತೋರಿಸ್ತೀನಿ. ಇದು ಶೆಡ್ಡಿಂಗ್ ಸ್ಟೇಜಲ್ಲಿ ಇದೆ. ಹೊರೆ ಬಿಡುವಾಗ ನಾನು ಹೇಳಿದ್ನಲ್ಲ, ಒಂದು ಹಳೆ ಸ್ಕಿನ್ನಿಗೂ ಹೊಸ ಸ್ಕಿನ್ನಿಗೂ ಬ್ಲೂಯಿಶ್ ವೈಟ್ ಲಿಕ್ವಿಡ್ ಸೆಗ್ರಿಗೇಟ್ ಆದರೆ ನಾವು ಕಾಲ್ ಚೀಲ ಸಾಕ್ಸ್ ಹೆಂಗೆ ತೆಗಿತೀವಲ್ಲ ಹಂಗೆ ಪೊರೆ ಹೊರಗೆ ಬರೋದು. ಈ ಟೈಮಲ್ಲಿ ಜನ ಅದ್ರ ಮುಖ ನೋಡ್ಕೊಂಡ್ರೆ ಏನಂತಾರೆ, ಓ ನಾಗಮಣಿ ಏನೋ ಬ್ಲೂ ಕಲರ್ ಕಣ್ಣು ನೋಡಿ ಅದ್ರದ್ದು ಹೆಂಗಿದೆ, ಬನ್ನಿ ಮ್ಯಾಮ್. ಇದೇನು ಹೆಬ್ಬಾವ? ಹೌದು. ಕಣ್ಣು ನೋಡಿ ಅದ್ರದ್ದು ಹತ್ರ ಬನ್ನಿ. ಬ್ಲೂ ಆಗಿದೆ ನೋಡಿ. ಆಮೇಲೆ ಅದು ಮತ್ತೆ ಹೊರೆ ಬಿಟ್ಟ ಮೇಲೆ ಕ್ಲಿಯರ್ ಆಗಿ ವಾಪಸ್ ಹೊರಗೆ ಬರುತ್ತೆ. ಅದಕ್ಕೆ ಅವ್ನು ಹೊರಗೆ ತೆಗಕ್ಕೆ ಹೋಗಲ್ಲ ಅವನು. ಇದೆಂತ ಹಾವು? ಇದು ರೆಡ್ ಟೇಲ್ಡ್ ಬೋವಾ. ಇವನು ಶಾರ್ಟ್ ಟೇಲ್, ಸುಮತ್ರನ್ ಶಾರ್ಟ್ ಟೇಲ್ ಪೈಥನ್. ಇದು ಹೆಂಗೆ, ಇದೇನು ತಿನ್ನತ್ತೆ? ಇದು ಗೌಜ್ಲಕ್ಕಿ, ಕ್ವೇಲ್ಸು, ರ್ಯಾಬಿಟ್ಟು, ರ್ಯಾಟ್ಸು ಎಲ್ಲ ತಿಂತಾರೆ. ರ್ಯಾಟ್ ಓಕೆ. ಅದೇ ಪಕ್ಷಿಗಳೆಲ್ಲ ಮರ ಎಲ್ಲ ಹತ್ತುತ್ತಾ ಇದು? ಇಲ್ಲ, ಇದು ವೈಲ್ಡ್ ಅಲ್ಲಿ ಏನ್ ಗೊತ್ತಾ ಮ್ಯಾಮ್, ಒಳಗೆಲ್ಲ ಹೋಗ್ಬಿಟ್ಟು ಆ ಬಾಲ ಮಾತ್ರ ಹಿಂಗ್ ಅಳ್ಳಾಡಿಸ್ತಾ ಇರುತ್ತೆ, ಮಲ್ಕೊಂಡ್ಬಿಟ್ಟಿರುತ್ತೆ. ಯಾವ್ದಾರ ಪಕ್ಷಿ ಬಂದ್ಬಿಟ್ಟು ಏನೋ ಇದೆ ಅಂದ್ಬಿಟ್ಟು ಬಾಲ ಹಿಂಗ್ ಮುಟ್ರೆ ಡಬ್ ಅಂತ ಹಿಡಿದು ತಿನ್ನತ್ತೆ. ಹೌದಾ? ನಾನು ಮರ ಗಿಡ ಎಲ್ಲ ಈ ಥರ ಇಲ್ಲಿವರೆಗೂ ಹಂಗೆ ಹತ್ತುತ್ತೇನೋ ಅನ್ಕೊಂಡಿದ್ದೆ. ಅಯ್ಯೋ ಏನು ಚೆನ್ನಾಗಿ ಮುಟ್ತಾ ಇದ್ದೀರಾ ನೀವು. ಮುಟ್ಟಿ ಮ್ಯಾಮ್, ಏನೂ ಆಗಲ್ಲ. ಜಸ್ಟ್ ಫೀಲ್, ಬನ್ನಿ, ಏನೇನು ಮಾಡಲ್ಲ, ಬನ್ನಿ. ಅಯ್ಯಪ್ಪ, ಏನು ಮಾಡಲ್ಲ, ಬನ್ನಿ. ಅಲ್ಲ ಅದು ಧೈರ್ಯ ಇದೆ ನೀವು ಇದ್ದೀರಾ ಅಂತ, ಅದೇನು ಮಾಡಲ್ಲ ಅಂತ. ಅದು ಇಲ್ಲಿ ಸಪೋರ್ಟ್ ಮಾಡಿ ಎತ್ತಿ, ಇಲ್ಲಿ ಕೊಡಿ. ಓ ಎತ್ತಲ್ಲ, ಅಷ್ಟೇ. ಕೋಲ್ಡ್ ಬ್ಲಡ್ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಗೊತ್ತಾಯ್ತು. ನಾನು ಮುಟ್ಟಿದ್ದು. ಸಪೋರ್ಟ್ ಕೊಡಿ, ಚೂರು ಸಪೋರ್ಟ್ ಕೊಡಿ. ಎತ್ತೆ, ಅದು ಬಂದು ಈ ಕಡೆ. You come sit now, do you show the snake. ಅಯ್ಯೋ ತಣ್ಣಗಿದೆ. ಹೌದು, ತಣ್ಣಗಿದೆ. ಏನು ಮಾಡಲ್ಲ, ಅದು ವಾಪಸ್ ಹಿಂಗ್ ಬಂತು. ಮುಖ ಅಲ್ಲಿದೆ, ಡೋಂಟ್ ವರಿ ಮ್ಯಾಮ್. ಇದು ಬಾಲದಲ್ಲಿ ಏನು ಮಾಡಲ್ಲ. ಹಿಂದೆ ಯಾರೋ ಅದು
ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಪ್ಪ ಹಾವು ಮುಟ್ಬಿಟ್ಟೆ ನಾನು ಇವತ್ತು. ಮೀಟರ್ ಬೇಕು, ಮೀಟರ್. ಇನ್ನೊಂದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ಸೇಮ್ ರಬ್ಬರ್ದು ಚೀಲಕ್ಕೆ ತುಂಬ್ದಂಗಿದೆ. ಅದ್ರದ್ದು ಬ್ರೀತ್ ನೋಡಿ, ಇಲ್ಲಿಂದ ಅಲ್ಲಿಗೆ, ಹೌದು. ಇಲ್ಲಿಂದ ಅಲ್ಲಿಗೆ, ಈ ಕೈಯಿಂದ ಆ ಕೈಗೆ ಹೋಗ್ತಾ ಇದೆ. ಆಯಿತು, ಹೋಗು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಿದೆಯಾ ಅಲ್ಲಿ? ಸುಮಾರು. ಇದೆಲ್ಲ ಯಾವ ಥರ? ಅಯ್ಯೋ, ಇದು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದೆ, ಬಿಡಲೇಬೇಡಿ. ಇದೆಂತ ಹಾವು? ಇದನ್ನ ವೈಟ್ ಲಿಪ್ ಪೈಥಾನ್ ಅಂತಾರೆ. ಅದ್ರ ಲಿಪ್ಸ್ ನೋಡಿದ್ರೆ ವೈಟ್ ಕಲರ್ ಆಗುತ್ತೆ. ಇದು ಸೇಮ್ ಜಾತಿ, ಪೈಥಾನ್ ಜಾತಿ. ಇದು ಮರದ ಮೇಲೆ ಸೇಮ್ ಜಾತಿನ? ಅದೇ ಜಾತಿ ಹಾವು. ಅದೇ ಮರದ ಮೇಲೆ ಇರೋ ಕಾರಣ ಇದು ಇನ್ನೂ ಸ್ವೀಟ್ ಆಗಿ ಇನ್ನೂ ಉದ್ದ ಬೆಳೆಯುತ್ತೆ. ಕಂಪ್ಲೀಟ್ ಲೈಕ್ ಮರದ ಮೇಲೆ ಇರುತ್ತೆ. ಇದು ಏನ್ ಫಾರೆಸ್ಟ್ ಸ್ಪೀಸೀಸ್. ಇದು ಎಲ್ಲ ಅದೇ ಕೀಟಗಳು, ಕಪ್ಪೆ ಆ ಥರ ಎಲ್ಲ ಪಕ್ಷಿ, ಕಪ್ಪೆ, ಯಾವುದು ಕೀಟಗಳು ತಿನ್ನಲ್ಲ ಮ್ಯಾಮ್. ನೋ ಇನ್ಸೆಕ್ಟ್ಸ್, ಫ್ರಾಗ್ಸ್, ಬರ್ಡ್ಸ್. ಮತ್ತೆ ಇದು ಏನು, ಈ ಮರದ ಮೇಲೆ ಮೊಟ್ಟೆಗಳನ್ನ ಇಟ್ಟಿರುತ್ತಲ್ಲ ಹಕ್ಕಿಗಳು, ಅದು ಎಲ್ಲ ಇದ್ರದೇ ಪಾಲು. ಅಂಡ್ ಇನ್ನೊಂದು ಇದ್ರ ಕಲರ್ ನೋಡಿದ್ರೆ ನೀವು ಟೇಲ್ ಹತ್ರ ಏನ್ ಡಬಲ್ ಡಿಂಪಲ್ ಕಲರ್ ಇದೆ ಇದು. ಹೌದು, ಇರಿಡಿಸೆನ್ಸ್ ಅಂತ ನೋಡಿ. ಇದ್ರಲ್ಲೂ ನೋಡಿ. ಇದಕ್ಕೇನು ವಿಷ ಇರಲ್ವಾ? ಯಾವುದೇ ವಿಷ ಇರೋ ಹಾವು ನಾವು ಈ ತರ ಇಟ್ಕೊಳ್ಳೇಬಾರ್ದು. ಅದಕ್ಕೆ ಸಪ್ರೇಟ್ ಇಲ್ಲೆಲ್ಲೂ ವಿಷ ಇರೋದು ಇಟ್ಕೊಂಡಿಲ್ಲ. ಇದೆಲ್ಲ ನಾನ್ ವೆನಮಸ್ ಸ್ನೇಕ್ಸ್ ಅಂತ ಕರೆಯೋದು. ಒಳಗೆ ಹಾಕಿದ್ವಿ ಇಲ್ಲಿ. ಓಕೆ. ಹಾಂ, ಇದು ಇದ್ರಲ್ಲಿ ವಿಷ ಇರಲ್ವಾ ಹಂಗಾದ್ರೆ? ಗೆಟ್ ದ ಕಿಂಗ್ ಆಲ್ಸೋ. ಈಗ ಇದ್ರಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಓಕೆ, ಕೆಲವು ಮಣ್ಣಲ್ಲಿ ಇರುತ್ತೆ, ಕೆಲವು ಈ ಥರ ಎಲ್ಲ. ಈಗ ನೋಡಿ, ಇದು ಒಂದು ದೊಡ್ಡ ಚಾಪ್ಟರ್ ನನಗಂತೂ ನಿಜ, ಅದಕ್ಕೆ ಕೇಳ್ತಿದ್ದೀನಿ. ಹೆಂಗಂದರೆ ಇವಾಗ ಒಂದಷ್ಟು ಹಾವಿಗೆ ವಿಷ ಇರುತ್ತೆ, ಒಂದಷ್ಟು ಹಾವಿಗೆ ವಿಷ ಇರಲ್ಲ ಅಂತ ಹೇಳಿದ್ರಿ ಅಲ್ಲ, ನಮಗೆ ಹೆಂಗೆ ಗೊತ್ತಾಗುತ್ತೆ ಇದ್ರಲ್ಲಿ ವಿಷ ಇದೆ ಇಲ್ಲ ಅಂತ? ಇದೇನಾರ ನಾನು ಕಂಡಿಡ್ದು ಹೇಳ್ಬಿಟ್ರೆ 50,000 ರೈತರು ಪ್ರತಿ ವರ್ಷ ಭಾರತದಲ್ಲಿ ಸಾಯ್ತದ. ಇದೊಂದೇ ಕನ್ಫ್ಯೂಷನ್. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2009 ಸ್ನೇಕ್ ಬೈಟ್ನ ನೆಗ್ಲೆಕ್ಟೆಡ್ ಡಿಸೀಸ್, ಇಂಡಿಯಾ ಅವ್ರು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ರು. ಅವಾಗಿಂದ ನಾವೊಂದು ಆರ್ಗನೈಸೇಷನ್ ರನ್ ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಪ್ರಾಣಿ ಜೊತೆ ಇನ್ನೊಂದಿದೆ, ಹಾವು ಮತ್ತು ನಾವು ಅಂತ. ಇಲ್ಲೇ ಇದೆ ನೋಡಿ, ಹಾವು ಮತ್ತು ನಾವು ಅಂತ. ನಾವು ಮೋರ್ ದೆನ್ 2,000 ರೈತರಿಗೆ ಇದು ವಿಲೇಜಸ್ಗೆ ಹೋಗಿ ಬೇರೆ ಬೇರೆ ವಿಲೇಜಸ್ಸು, APMC ಯಾರ್ಡು, ಹಾಲ್ ಡೈರಿ ಉದ್ಯೋಗ ಕೇಂದ್ರ, ನಮ್ಮ ರಾಗಿ APMC ಯಾರ್ಡು, ಆ ಥರ ಈ ಹಾರ್ವೆಸ್ಟ್ ಟೈಮಲ್ಲೇ ಈ ಹಾವುಗಳ ಕೈಲಿ ಕಚ್ಚಿಸ್ಕೊತಾರೋ. ಸೊ ಟ್ರೀಟ್ ಆಲ್ ಸ್ನೇಕ್ ಆಸ್ ವೆನಮಸ್ ಸ್ನೇಕ್. ಪಾಯಿಂಟ್ ನಂಬರ್ 1. ನಮ್ಗೆ ಏನಕ್ಕೆ ಗೊತ್ತಾಗ್ಬೇಕು ಅದು ವಿಷ ಇದೆ ವಿಷ ಇಲ್ಲದೆ ಇರಲಿ? ಎಲ್ಲ ಹಾವು ವಿಷ ಇರೋದೆ ಅಂತಾನೆ ಅನ್ಕೊಂಡ್ಬಿಡೋಣ, ಸಿಂಪಲ್. ಅವಾಗ ಐಡೆಂಟಿಫಿಕೇಶನ್ನೇ ಮುರಿದೋಗತ್ತೆ, ನಮ್ಗೇನು ತೊಂದರೆ ಇಲ್ಲ. ಹೌದು. ಆಮೇಲೆ ನಾವು ರೈತರ ಹತ್ರ ಹೋಗಿ ಮಾತಾಡೋವಾಗ್ಲೂ ಅಷ್ಟೇ, ಎಷ್ಟೊಂದು ಜನಕ್ಕೆ ಆಕ್ಸಿಡೆಂಟ್ ಆದರೆ ಏನು ಮಾಡ್ತೀರಾ? 108ಗೆ ಫೋನ್ ಮಾಡ್ತೀನಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹಾವು ಕಚ್ಚಿದ್ರೆ ಏನು ಮಾಡ್ತೀರಾ ಕೇಳಿ ರೈತರಿಗೆ? ಅಲ್ಲ, ಅವ್ರಿಗಲ್ಲ ಪಾಪ, ಯಾರಿಗೂ ಏನು, ಅವ್ರಿಗೇನೋ ಸ್ವಲ್ಪ ಗೊತ್ತಿರುತ್ತೆ. ಮ್ಯಾಮ್, ರೈತರು ಏನಂತಾರೆ, ಅಲ್ಲಿ ಯಾರೋ ಸ್ವಾಮೀಜಿ ಇದ್ದಾರೆ, ಅಯ್ಯಯ್ಯೋ, ಇವನು ಏನೋ ನಾಟಿ ವೇದ್ಯ ಮಾಡೋನು ಇರ್ತಾರೆ, ಕೋಳಿ ತಗೊಂಬಂದು ಕೋಳಿ ಅವ್ರಿಗೆ ಅದು ಮೆಡಿಕಲ್ ಎಮರ್ಜೆನ್ಸಿ ಅಂತಾನೆ ಗೊತ್ತಾಗ್ತಲ್ಲ. ಸೊ ನಾವು ಅವಾಗಿಂದ ಸ್ಟಾರ್ಟೆಡ್ ಪ್ರೀಚಿಂಗ್, ಸುಮ್ಮನೆ ಇದ್ದರೆ ನಾವು ಕಚ್ಚೋದಿಲ್ಲ ಹಾವು ಅಂತ ಒಂದು ಲೋಗೋ ಬೇರೆ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಆಂಟಿ ವೆನಮ್, ಯಾವುದೇ ಹಾವು ಕಚ್ಚಿದ್ರು ಆಂಟಿ ವೆನಮ್ ಇಸ್ ದ ಓನ್ಲಿ ಕ್ಯೂರ್. ರೈತರಿಗೆಲ್ಲ ಐಡಿಯಾ ಇಟ್ಕೋಬೇಕು ಅಂತ ಆಂಟಿ ಅಂತ ಒಂದು ಕ್ರಿಯೇಟ್ ಮಾಡ್ಬಿಡ್ತೀವಿ, ಒಂದು ಕ್ಯಾರೆಕ್ಟರ್. ಆಂಟಿ ನಪ್ಕೆ ಇದಾರ, ಆಂಟಿ ವೆನಮ್, ಹಾವು ಕಚ್ಚಿದ್ರೆ ಏನು ಮಾಡಿ ಆಂಟಿ ವೆನಮ್ ಹತ್ರ ಹೋಗಿ ಅಂತ, ಈ ಥರದೊಂದು. ಸೊ ಬೀದಿ ನಾಟಕ ಮಾಡ್ತೀವಿ ನಾವು. ಎಲ್ಲ ಅವ್ರು ಹಾಲ್ ಡೈರಿ ಎಲ್ಲ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ರಾಗಿ. ಇನ್ನೊಂದೇನು ಗೊತ್ತಾ ಮ್ಯಾಮ್, ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಎಷ್ಟೊಂದು ಜನಕ್ಕೆ ಈ ಕೈ ಈ ಕಾಲು, ಲೆಫ್ಟ್ ಕೈ ಲೆಫ್ಟ್ ಕಾಲ್ಗೆ ಹಾವು ಕಚ್ತಾ ಇರೋದು. ನಮಗೆ ಇದೇ ತೊಗೊಳಕ್ಕೆ 1.5-2 ವರ್ಷ ಆಗೋಯ್ತು. ಏನಕ್ಕೆ ಬರೀ ಲೆಫ್ಟ್ ಕೈಗೆ ಲೆಫ್ಟ್ ಕಾಲಿಗೆ ಕಟ್ಟಿಸ್ಕೊಂತ ನೋಡಿದ್ರೆ ನಮ್ದು ಎಲ್ಲ ರೈತರು ಮೊಚ್ಚೆ ರೈಟಲ್ಲಿ ಇಟ್ಕೊತಾರೆ, ಫಸ್ಟ್ ಹೋಗಿ ಹಿಂಗೆ ಕಟ್ ಮಾಡೋದು. ಸೊ ಈ ಕಾಲು ಮುಂದೆ ಹೋಗುತ್ತೆ, ಈ ಸೊ ಇದೇ ಫಸ್ಟ್ ಇಂಟ್ರಾಕ್ಷನ್ ಆಗೋದು. ಸೊ ಈ ಥರ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಹೇಳ್ಕೊಟ್ವಿ. ನೀವು ಇದು ಮಾಡೋವಾಗ್ಲೇ ಜಾಸ್ತಿ ಕಡಿಯೋದು. ಲೇಡೀಸು, ಅದು ರಾಜಸ್ಥಾನ್ ಸೆಂಟ್ರಲ್ ಇಂಡಿಯಾಲಿ ಒಂದು ಕಮ್ಯುನಿಟಿ ಆಫ್ ವುಮೆನ್ಗೆ ಜಾಸ್ತಿ ಕಚ್ತದೆ. ಏನಕ್ಕೆ ಅಂತ ಅವ್ರೋಗಿ ನೋಡಿದ್ರೆ ಅವರೆಲ್ಲ ನಮ್ಮ ಬಿಳಿ ಪರ್ಕೆ ಮಾಡೋರು. ಸೊ ಹುಲ್ಲ ಪರ್ಕೆ ಕಡ್ಡಿ ಆರಿಸ್ಕೊಳ್ಳೋಕ್ಕೆ ಅವ್ರು ಹೋಗ್ತಾರೆ, ಕೈ ಹಾಕ್ತಾರೆ, ಅಲ್ಲಿ ಕಚ್ತದೆ. ಸೊ ಇಟ್ ಇಸ್ ಬಿಕಮ್ ಅ ವರ್ಕ್ ಹಜಾರ್ಡ್ ಡಿಸೀಸ್.
ಇವ್ರು ನೋಡ್ದೇನೆ ಯಾರೋ ಹಾವು ಹೋಗ್ತದೆ, ಹಾವನ್ನ ಮುಟ್ಟಿದ್ರು, ಹಾವನ್ನ ಎತ್ಕೊಂಡ್ರು, ಅದಕ್ಕೆ ಕಚ್ತಾ ಇಲ್ಲ ಅದು, ಅದಕ್ಕೆ ಕಚ್ತಾ ಇಲ್ಲ ಅದು. ಓ ಇದೆಂತದು ಏನು ಆರೆಂಜ್ ಕಲರು, ಇದ್ರಲ್ಲೂ ವಿಷ ಇರಲ್ವಾ? ಇಲ್ಲ, ಯಾವ್ದ್ರಲ್ಲೂ ಇರಲ್ಲ. ನಮ್ಮ ಭಾರತದಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ 4 ಜಾತಿಗೆ ವಿಷ ಇರೋದು. ಇನ್ನು 200 ಜಾತಿಗೆ ಯಾವುದಕ್ಕೂ ವಿಷನೇ ಇಲ್ಲ. ಹೌದಾ? ಬಟ್ ಈ 200 ಜಾತಿ ಆ 4 ಜಾತಿ ಮಿಮಿಕ್ ಮಾಡುತ್ತೆ. ಯಾಕಂದ್ರೆ ಗೊತ್ತು ವಿಷ ಇಲ್ಲ ನಮ್ಮ ಹತ್ರ. ಸೊ ನೀವು ಕೆರೆ ಹತ್ರ ಹೋಗಿ ಅದು ಹಾವು ತರಾನೇ, ನಾಗರಾವ್ ತರಾನೇ ಅದ್ರಲ್ಲೂ ವಿಷ ಇರಲ್ವಾ? ಪಾಪ ವಿಷ ಇರಲ್ಲ. ಹೌದಾ? ಎಸ್ ಎಸ್. ಕೆರೆ ಹಾವು ಹಂಗಾದ್ರೆ ಕಚ್ಚಿದ್ರೆ ಏನಾಗಲ್ಲ? ಅದ್ರ ಅಲ್ಲಿ ಮುರಿದೋಗುತ್ತೆ, ನಮ್ಗೇನಾಗಲ್ಲ. ತಗೊಳ್ಳಿ. ಅಯ್ಯೋ ಬೇಡ ಬೇಡ, ಏನಾಗಲ್ಲ ಮ್ಯಾಮ್. 2 ಕೈ ಹಿಂಗೆ ಇಟ್ಕೊಳ್ಳಿ. 2 ಬೇಡ, 1 ನಿಮ್ಮ ಹತ್ರನೇ ಇರ್ಲಿ. ಆಯ್ತು. ಅಯ್ಯೋ ಇದು ತಣ್ಣಗಿದೆ, ತಣ್ಣಗಿದೆ. ಅಣ್ಣ ಬರಬೇಡ, ಅಲ್ಲೇ ಇರು. ಫ್ಲಾಟ್ ಸಪೋರ್ಟ್. ಎಸ್. ಅತಿಥಿ ದೇವೋಭವ ಅಂತ ಸ್ವಲ್ಪ ಸುಮ್ಮನೆ ಇದ್ಬಿಡಪ್ಪ. ಎಷ್ಟು ತಣ್ಣಗಿದೆ ಗೊತ್ತಾ? ಓ ನನಗೆ ಈ ವಿಷದ ಬಗ್ಗೆ ಇವತ್ತೇ ಗೊತ್ತಾಗಿದ್ದು, ಎಲ್ಲ ಅವನು ವಿಷ ಇರಲ್ಲ ಅಂತ. ಹೌದು ಹೌದು ಹೌದು. ಸಾಫ್ಟ್. ಅರ್ಧ ಜನ ಪಾಪ ಫಿಯರ್ ಅಲ್ಲೇ ಹೋಗ್ಬಿಟ್ಟಿರ್ತಾರೆ. ನಮ್ಮಂಥವ್ರೆಲ್ಲ ಹಂಗೆ ಆಗೋದು ಗ್ಯಾರಂಟಿ. ಅದ್ರಲ್ಲಿ ಇದೆಯೋ ಬಿಟ್ಟಿದೆಯೋ, ಕಚ್ಚಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿನೇ ಎದ್ರುಕೊಂಡೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಬಟ್ ಸಕ್ಕದಾಗಿದೆ ಇದು ಕಲರ್ ನೋಡಿ. ಒಳ್ಳೆ ಟೇಬಲ್ ಮೇಲೆ ಇಟ್ಟರೆ ಟೇಬಲ್ ಥರಾನೇ ಇದೆ ಹೌದು ಅಲ್ವಾ?